ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಸೆಂಟೆಲ್ಲ ಬೆಳೆಗೆ ವಿಲ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ವಿಜಯಪುರ ಅಂಗಡಿಗೆ ಫಸ್ಟ್ ಬಂದಿದ್ರೆ, ಆಮೇಲೆ ಕೋಲಾರದಲ್ಲಿ ಸೆಕೆಂಡ್ ರೌಂಡ್ ತೊಗೊಂಬಂದು ಬಿಟ್ಕೊಂಡ್ರೆ. ಇದರಿಂದ ಅಲ್ಲಿಂದ ನೀವು ತೊಗೊಂಬಂದು ತೃಪ್ತಿ ಆಗಿದೆಯಾ? ರಿಸಲ್ಟ್ ಯಾವ ರೀತಿ ಬಂದಿದೆ? ನಿಮ್ಮದೊಂದು ಪರಿಚಯ ಮುಖಾಂತರ ತಿಳಿಸ್ಕೊಡಿ ಸರ್. ಸರ್ ನಮಸ್ತೆ. ಓಕೆ ಸರ್. ನಮ್ಮ ಹೆಸರು ಅಮರೀಶ್ ಅಂತ ಹೇಳ್ಬಿಟ್ಟು. ಓಕೆ ಸರ್. ನಾವು ಇಲ್ಲೇ ಉನ್ಕಲ್ದೊಡ್ಡಿ ಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮದು. ಓಕೆ ಸರ್. ಬೂದಿಕೋಟೆ ಹೋಬಳಿ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲೇ ತಮಿಳ್ನಾಡು ಬಾರ್ಡ್ರಲ್ಲಿ ಇರೋದು ನಮ್ಮ ಗ್ರಾಮ. ಓಕೆ ಸರ್. ಇಲ್ಲಿ ಕೃಷ್ಣಗಿರಿ ಹೋಗೋ ರಸ್ತೆಯಲ್ಲಿ ನಮ್ಮ ತೋಟ ಇದೆ. ಸರಿ ಸರ್. ಇದು ಮೊದಲು ನಮಗೆ ಈ ತೋಟಕ್ಕೆ ವಿಲ್ಟ್ ಪ್ರಾಬ್ಲಮ್ಮು ಬಂದಿತ್ತು. ಓಕೆ ಸರ್. ನಾನು ಈಗ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ವಿಲ್ಟ್ ಪ್ರಾಬ್ಲಮ್ಗೆ ವಿಜಯಪುರದಲ್ಲಿ ಔಷಧಿ ಸಿಕ್ಕುತ್ತೆ ಅಂತ ಹೇಳ್ತಾಯಿದ್ರು. ಓಕೆ ಸರ್. ನಮಗೆ ನೋಡಿ ಈ ರೀತಿ ವಿಲ್ಟು ಮೊದಲು ಸ್ಟಾರ್ಟ್ ಆಗಿತ್ತು. ಈ ರೀತಿ ಇದು ಗಿಡದಲ್ಲಿ ಅರ್ಧ ಭಾಗ ಬಂದಿದೆ. ಈ ಅರ್ಧ ಭಾಗ ಗಿಡದಲ್ಲಿ ಬಂದಿರೋದು ಮೊದಲು ಹೀಗೆ ಒಂದು 20-30 ಗಿಡ ಈ ರೀತಿ ಹೋಗಿತ್ತು. ಆಗ ನಾವು ಹೋಗಿ ಆ ವಿಲ್ಟ್ ಪ್ರಾಬ್ಲಮ್ ಇರೋದಕ್ಕೆ ಔಷಧಿ ತಂದ್ರಿ. ಈ ಔಷಧಿ ಏನಂತಂದರೆ ಇದು ರ್ಯಾಟ್ ಅಂತ ಹೇಳ್ಬಿಟ್ಟು ಇದು 5 ಲೀಟ್ರ್ ಕ್ಯಾನು, ಮತ್ತು FC 503 ಅಂತ ಹೇಳ್ಬಿಟ್ಟು ಇದು 1 ಲೀಟ್ರದ್ದು, ಮತ್ತು FC 500 ಅಂತ ಹೇಳ್ಬಿಟ್ಟು ಇದು 1 ಲೀಟ್ರ್ ಕ್ಯಾನು. ಇದು ತಂದುಬಿಟ್ಟು ಡ್ರಿಪ್ ಮುಖಾಂತರ ನೀರಿಗೆ ಕೊಟ್ಟಿವಿ ನಾವು. ನೀರಿಗೆ ಇದು 3 ಸಾರಿ ಕೊಟ್ಟ ಮೇಲೆ ಇದು ಹಂತವಾಗಿ ನಮಗೆ ಕಂಟ್ರೋಲ್ಗೆ ಬಂತು. ಮತ್ತು ಈಗ ಅರ್ಧ ಎಲೆಗಳು ಮಾತ್ರ ಉಳ್ಕೊಂಡಿದೆ, ಅರ್ಧವು ಚೆನ್ನಾಗಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಗ್ರೀನಿಶ್ ಬರ್ತಾಯಿದೆ. ಗ್ರೀನಿಶ್ ಅಂದರೆ ಹಸಿರಾಗಿ ಬರ್ತಾಯಿದೆ. ಮೊದಲು ನಮಗೆ ಬೆಳ್ಳಕ್ಕಿತ್ತು, ಈಗ ಹಸಿರಾಗಿ ಬರ್ತಾಯಿದೆ. ಈಗ ಚೆನ್ನಾಗಿದೆ ನಮಗೆ. ಅಂದರೆ ಈಗ ಗ್ರೀನಿಶ್ ಬರೋದಕ್ಕೆ, ಚೆನ್ನಾಗಿ ಬರೋದಕ್ಕೆ ಅದು ಅರ್ಬಲ್ ಕಂಪೋಸ್ಟ್ ಕ್ಯಾನ್ ಹೇಳಿದರೆ, ಹೌದು, ಅದು ನೀವು ಅದು ಅದೇ ರೀತಿ ಕೆಲಸ ಮಾಡಿದೆ ಸರ್. ಕೊಟ್ಟ ಮೇಲೆ 20 ಲೀಟರ್ ಕ್ಯಾನು ಊಟ ಅದು. ಹೌದೌದು ಸರ್. ಇದು ನ್ಯೂಟ್ರಿಷನ್ ಗ್ರೀನಿಶ್ ಬರ್ತದೆ, ಮತ್ತು ಎಲೆಗಳು ತುಂಬ ಅಗಲವಾಗಿ ಬರ್ತದೆ, ಮತ್ತು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಸರ್ ಇದು. ಅದರಿಂದ ತೋಟ ಚೆನ್ನಾಗಿ ನೀಟಾಗಿ ಬರ್ತದೆ. ನೋಡ್ರಿ, ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಇದರಲ್ಲೆಲ್ಲ ಇನ್ನೂ ಸ್ವಲ್ಪ ಭಾಗದ ಪ್ರಮಾಣದಲ್ಲಿ ಇದೆ. ಈಗ ಇದರಲ್ಲಿ ಕಂಟ್ರೋಲ್ ಆಗಿದೆ. ಬಟ್ ಏನಂದರೆ ನೀವು ಇದನ್ನು ಗಮನಿಸ್ತಾ ಇದ್ದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದೇ ಸರ್. ಈಗ ಕಂಟಿನ್ಯೂ ಮಾಡಬೇಕು ನಾನು. ವಾರಕ್ಕೊಂದ್ಸಾರಿ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಕಂಟಿನ್ಯೂ ಅಂದರೆ ಎಷ್ಟು ಕೊಡ್ತೀರಾ ರ್ಯಾಟು ಅವಾಗ? ಸರ್ ರ್ಯಾಟ್ ಈಗ ನಮ್ಮದು 4,500 ನಾರಿದೆ. ಓಕೆ ಸರ್. ಈಗ ಪ್ರತಿ ವಾರಕ್ಕೆ ಒಂದ್ಸಾರಿ 2 ಲೀಟ್ರು ರ್ಯಾಟ್ ಕೊಡ್ತೀವಿ. ಮತ್ತು ಇದು ಅದು ಸಾಕಾಗುತ್ತೆ. FC 503 1 ಲೀಟ್ರ್ ಕೊಡ್ತೀವಿ. ಇದರಿಂದ ಇರೋದನ್ನು ಕಂಟ್ರೋಲ್ ಆಗಿಬಿಡುತ್ತೆ, ಮತ್ತು ಮುಂದೆ ಸ್ಪ್ರೆಡ್ ಆಗ್ದಂಗೆ ನೋಡ್ಕೊಳ್ಳುತ್ತೆ ಸರ್. ಇದು ಬೇರೆ ರೈತರು ಈಗ ಎಲ್ರಿಗೂ ಏನಾಗ್ಬಿಟ್ಟಿದೆ ಅಂದರೆ ವಿಲ್ಟು ಅನ್ನೋದು ತುಂಬ ಡ್ಯಾಮೇಜ್ ಮಾಡ್ತಿದೆ. ಬಟ್ ಇದು ನೀರು ಮೇಂಟೆನೆನ್ಸು ಮಾಡ್ಕೊಬೇಕು, ಮತ್ತು ಅದಕ್ಕೆ ತಕ್ಕನಾಗಿರೋಂಥ ಪ್ರಾಡಕ್ಟ್ನ ಬಳಸ್ಕೊಬೇಕು. ಈಗ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ವ್ಯವಸಾಯದ ಬಗ್ಗೆ? ಸರ್ ಈಗ ಮೊದಲು ಏನು ಮಾಡಿದ್ರು, ವಿಲ್ಟ್ ಬರ್ತಾ ಇತ್ತು. ನಾನು ಪಕ್ಕದಲ್ಲಿ ಗೊಬ್ಬರ ಅಂಗಡಿಗೆ ಹೋಗಿದ್ದೆ. ಅವ್ರು ಯಾವ್ದಾವ್ದು ಔಷಧಿ ಕೊಟ್ಟರು, ವಿಲ್ಟಿಗೆ ಹೋಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು. ಅದನ್ನು 2 ಸಾರಿ ಬಿಟ್ಟೆ ಸರ್, ಆದರೆ ಕಂಟ್ರೋಲ್ ಆಗಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮದು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಬಂದಿತ್ತು. ಅದನ್ನು ಇದು ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಆಗಲಿ ನೋಡೋಣ ಅಲ್ಲೊಂದು ಸಾರಿ ಅಂತ ಹೇಳ್ಬಿಟ್ಟು ನಿಮಗೆ ಕಾಲ್ ಮಾಡಿದಾಗ ಅಡ್ರೆಸ್ ಸಿಕ್ತು. ಅಲ್ಲಿಗೆ ಬಂದು ತಂದು ಬಿಟ್ಟ ಮೇಲೆ ಇದು ಖಂಡಿತವಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಮತ್ತು ಇದನ್ನು ಯಾವುದೇ ಒಂದು ಬೆಳೆ ಆದರೂ ಕೂಡ ಇದನ್ನೇ ನಾನು ಮುಂದೆ ಒರೆಸ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀನಿ. ಯಾವುದೇ ಟೊಮೊಟೊ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಬೇರೆ ಬೆಳೆಗಳು ಸಹ ಇದನ್ನೇ ಬಿಡಬೇಕಂತ ನಾನು ಮುಂದೆ ತೀರ್ಮಾನ ಮಾಡಿದ್ದೀನಿ ಸರ್. ಈಗ ಈ ಒಂದು ವಿಡಿಯೋನ ನಾವು ಒಂದು 10 ಜನಕ್ಕೆ ಒಳ್ಳೇದಾಗೋ ಥರ ನೀವು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು ಆ ಥರನ ಶೇರ್ ಮಾಡ್ಕೊಬೋದಾ ಸರ್? ಹೌದು, ಶೇರ್ ಮಾಡ್ಕೊಬೋದು ಸರ್, ಏನು ತೊಂದರೆ. ನಮ್ಮದು ಚೆನ್ನಾಗಿ ಬಂದಿದೆ. ಬಂದಿರೋದ್ರಿಂದ ನಾವು ಚೆನ್ನಾಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನೀವು ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು. ಈಗ ಇನ್ನೂ ನನ್ನ ಲೆಕ್ಕ ಪ್ರಕಾರ ಈ ತೋಟ ಎಲ್ಲ ಅಬ್ಸರ್ವ್ ಮಾಡಬೇಕಾದ್ರೆ ಒಂದು 10-15% ಇದೆ. ಅದನ್ನು ರಾಟನ್ನು ಬಳಸ್ಕೊಳ್ರಿ. ಆಮೇಲೆ ನೀವು ಮೆಗ್ನೀಷಿಯಮ್ ಜೊತೆಲೆ FC ಕಟ್ವೇಜು ಮುಂದಕ್ಕೆ ಕೊಟ್ಕೊಂಡು ಹೋಗ್ರಿ. ಈ ಒಂದು ವಿಡಿಯೋನ ನಾನು ಒಂದು 10 ಜನಕ್ಕೆ ಶೇರ್ ಮಾಡ್ಕೊತೀನಿ. ನಿಮ್ದೇನು ಅಭಿಪ್ರಾಯ? ಏನಿಲ್ಲ ಸರ್, ಏನಿಲ್ಲ, ಶೇರ್ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್.